ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಟೇಸ್ಟಿಯಾಗಿ ಹಲಸಿನ ಹಣ್ಣಿನಿಂದ ಮಾಡಿದ ಸಿಹಿ ತಿಂಡಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಲಿಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ. ಸಂಜೆ ಟೀ ಟೈಮ್ನಲ್ಲಿ ಈ ಸ್ನ್ಯಾಕ್ಸನ್ನು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರಿಗೂ ಕೂಡ ತುಂಬ ಇಷ್ಟವಾಗುತ್ತೆ. ಆಗ ಬನ್ನಿ ಹೇಗೆ ಮಾಡುವುದು ಎಂದು ನೋಡೋಣ. ಮೊದಲಿಗೆ ನಾನು ಹಲಸಿನ ಹಣ್ಣಿನ ಬೀಜವನ್ನೆಲ್ಲ ತೆಗೆದು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಟಿದ್ದೇನೆ. ಈಗ ನಾನು ಮೊದಲಿಗೆ ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿ ಅದನ್ನು ಚೆನ್ನಾಗಿ ಕರಗಿಸಬೇಕು. ಆಗ ಕರಗಿಸುವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ, ತುಂಬ ಏನಲ್ಲ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಸ್ಪೂನಲ್ಲಿ ಕರಗಿಸಿದರೆ ಸಾಕು. ಈಗ ನೋಡಿ, ಇದು ಸ್ವಲ್ಪ ಕರಗಿದೆ. ಇದು ಫುಲ್ ಕರಗಿದ ನಂತರ ಇದನ್ನು ತಣ್ಣಗೆ ಆಗಲಿಡಬೇಕು. ತಣ್ಣಗೆ ಆದ ನಂತರ ನಮಗೆ ಅದನ್ನು ಯೂಸ್ ಮಾಡೋಣ. ಈಗ ನೋಡಿ, ಇದು ಕರಗಿದೆ. ಈಗ ಇದನ್ನು ಸೈಡ್ನಲ್ಲಿ ಇಡೋಣ. ನಾನು ಇಲ್ಲಿ 2 ಕಪ್ಪಷ್ಟು ಅಕ್ಕಿಯನ್ನು ತೆಗೆದಿದ್ದೇನೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಇಟ್ಟಿದ್ದೇನೆ. ಈಗ ನೋಡಿ, ಇದು ಚೆನ್ನಾಗಿ ಡ್ರೈ ಆಗಿದೆ. ಈಗ ಇದನ್ನು ನಮಗೆ ಮಿಕ್ಸಿ ಜಾರಿಗೆ ಹಾಕೋಣ. ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಬೆಲ್ ಐಕನನ್ನು ಆನ್ ಮಾಡಿ, ಆಗ ನೋಟಿಫಿಕೇಷನ್ ಬರುತ್ತೆ. ನಾನು ಇನ್ನೂ ಒಳ್ಳೆ ವೀಡಿಯೋನ ಹಾಕುವಾಗ ನೋಟಿಫಿಕೇಷನ್ ಬರುತ್ತೆ. ಆಗ ನೋಟಿಫಿಕೇಷನನ್ನು ಒಮ್ಮೆ ಆನ್ ಮಾಡಿ ಇಡಿ. ಈಗ ನೋಡಿ, ಅಕ್ಕಿಯನ್ನು ನಾನು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ. ಈಗ ನೈಸಾಗಿ ಗ್ರೈಂಡ್ ಮಾಡಬೇಕು. ಅಕ್ಕಿಯನ್ನು ಗ್ರೈಂಡ್ ಮಾಡಿದ ನಂತರ ಅದನ್ನು ನಮಗೆ ಬೇರೆ ಪಾತ್ರೆಗೆ ಹಾಕೋಣ. ಹಾಕಿದ ನಂತರ ಮಿಕ್ಸಿ ಜಾರಿಗೆ ಈಗ ಹಲಸಿನ ಹಣ್ಣನ್ನು ಹಾಕೋಣ. ಈಗ ನೆಕ್ಸ್ಟ್ ಇದಕ್ಕೆ ನಮಗೆ ಏಲಕ್ಕಿಯನ್ನು ಹಾಕೋಣ. ಏಲಕ್ಕಿಯನ್ನು ಹಾಕಿದ ನಂತರ ಇದಕ್ಕೆ ನಾವು ಮೊದಲಿಗೆ ಮಾಡಿದ ಸಿರಪ್ ಉಂಟಲ್ಲ, ಜಾಗ್ರಿ ಸಿರಪ್, ಬೆಲ್ಲವನ್ನು ಕರಗಿಸಿಟ್ಟಿರೋದು, ಅದನ್ನು ನಮಗೆ ಫಿಲ್ಟರ್ ಮಾಡಿ ಹಾಕಬೇಕು. ಹಾಕಿದ ನಂತರ ನೋಡಿ, ಈಗ ಚೆನ್ನಾಗಿ ಇದನ್ನು ರುಬ್ಬಬೇಕು. ರುಬ್ಬಿದ ನಂತರ ನಾವು ಮೊದಲಿಗೆ ಗ್ರೈಂಡ್ ಮಾಡಿ ಇಟ್ಟ ಅಕ್ಕಿ ಉಂಟಲ್ಲ, ಅದಕ್ಕೆ ಇದನ್ನು ಹಾಕಬೇಕು. ಇದನ್ನು ಹಾಕಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಎಲ್ಲವನ್ನು ರುಬ್ಬಿ ನಮಗೆ ಇದಕ್ಕೆ ಆ್ಯಡ್ ಮಾಡೋಣ. ಅಷ್ಟರಲ್ಲೇ ನಾನು ಈಗ ಬಾಳೆ ಎಲೆ ಇರ್ತದಲ್ಲ, ಅದನ್ನು ಜಸ್ಟ್ ಈಗ ವಾಶ್ ಮಾಡಿ ಗ್ಯಾಸ್ನಲ್ಲಿಗೆ ಆ ಕಡೆ ಈ ಕಡೆ ಜಸ್ಟ್ ಇದನ್ನು ಮಾಡೋಣ. ಹೀಗೆ ಮಾಡಿದರೆ ನಮಗೆ ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ, ಕಟ್ ಆಗೋದಿಲ್ಲ. ಹಲಸಿನ ಹಣ್ಣನ್ನು ರುಬ್ಬಿದ ನಂತರ ಅಕ್ಕಿಗೆ ಹಾಕಿದ ನಂತರ ಈಗ ಇದಕ್ಕೆ ತೆಂಗಿನ ತುರಿಯನ್ನು ಮತ್ತು ಉಪ್ಪನ್ನು ಆ್ಯಡ್ ಮಾಡಬೇಕು. ನಾನು ಉಪ್ಪನ್ನು ಆ್ಯಡ್ ಮಾಡೋದು ವಿಡಿಯೋ ಕಟ್ಟಾಗಿದೆ, ಸೊ ಎಲ್ಲರೊಮ್ಮೆ ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು. ಉಪ್ಪು ಮತ್ತು ತೆಂಗಿನ ತುರಿಯನ್ನು ಆ್ಯಡ್ ಮಾಡಿದ ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ತೆಂಗಿನಕಾಯಿ ಅಥವಾ ಕೊಬ್ಬರಿಯನ್ನು ಕೂಡ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಲಸಿನ ಹಣ್ಣಿನಿಂದ ನೀವು ಎಲ್ಲ ರೆಸಿಪಿ ಟ್ರೈ ಮಾಡಿದರೆ ಈ ರೆಸಿಪಿಯನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟವಾಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗುತ್ತೆ. ಹಾಗೊಮ್ಮೆ ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಸುಲಭವಾಗಿ ಮಾಡಬಹುದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಆ್ಯಡ್ ಮಾಡಬೇಕು. ಅರಿಶಿನ ಪುಡಿಯನ್ನು ಆ್ಯಡ್ ಮಾಡೋದ್ರಿಂದ ಇದು ಕಲರ್ಗೆಲ್ಲ ಒಳ್ಳೆಯ ಒಂದು ಫ್ಲೇವರ್ ಸಿಗುತ್ತೆ. ಸೊ ಇದಕ್ಕೆ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಡೋಣ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ, ಎಲ್ಲ ರೆಡಿ ಆಗಿದೆ. ಇನ್ನು ನೆಕ್ಸ್ಟ್ ನಮಗೆ ನಾವು ಮೊದಲಿಗೆ ರೆಡಿ ಮಾಡಿಟ್ಟ ಬಾಳೆ ಎಲೆ ಉಂಟಲ್ಲ, ಅದರ ಮೇಲಕ್ಕೆ ನಾವು ಮಾಡಿದ ಈ ಹಲಸಿನ ಮಿಶ್ರಣವನ್ನು ಹಾಕಬೇಕು. ಹಾಕಿದ ನಂತರ ಇದನ್ನು ಜಸ್ಟ್ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಟ್ರೆ ಇದು ರೆಡಿ ಆಗುತ್ತೆ. ಆಗ ಬನ್ನಿ, ಇದು ಫೋಲ್ಡ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೇನೆ. ಈಸಿಯಾಗಿ ಫೋಲ್ಡ್ ಮಾಡ್ಬೋದು. ನೋಡಿ, ಹೀಗೆ ಎಲ್ಲವನ್ನು ಫೋಲ್ಡ್ ಮಾಡಿ ಇಡೋಣ. ನಿಮ್ಮಲ್ಲಿ ಸ್ಟೀಮರ್ ಇದ್ದರೆ ಅದರಲ್ಲಿ ಕೂಡ ಮಡಿಕೆ ನಿಮಗೆ ಇದನ್ನು ಬೇಯಿಸಬಹುದು. ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೇನೆ. ಈಗ ನೋಡಿ, ಇದನ್ನೆಲ್ಲ ಫೋಲ್ಡ್ ಮಾಡಿ ಆಗಿದೆ. ಈಗ ನಮಗೆ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸೋಣ. ಈಗ ನೋಡಿ, ಇದು ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಆಗ ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.